ವೋಟ್ ಚೋರಿ ಅಸ್ತ್ರವನ್ನ ಹಿಡ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ವೋಟ್ ಚೋರಿ ಪ್ರತಿಭಟನೆ 2.0ಗೆ ಕೌಂಟ್ ಡೌನ್ ಶುರುವಾಗಿದೆ. ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆಗೆ ತಯಾರಿಯನ್ನ ಮಾಡಿಕೊಂಡಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ತಯಾರಿಗಳಾಗಿದೆ. ಇವತ್ತು ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿದೆ. ಕೆಲ ಸಚಿವರು ಶಾಸಕರ ಜೊತೆಯಲ್ಲಿ ಸಿಎಂ ದೆಹಲಿಗೆ ಹೋಗಿದ್ದಾರೆ. ಆಲ್ರೆಡಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆನೇ ಹೋಗಿದ್ರು ಅವರು ದೆಹಲಿಗೆ. ರಾಹುಲ್ ಗಾಂಧಿ ಪ್ರತಿಭಟನೆಗೆ ಕರ್ನಾಟಕದ ಆಳಂದದ ಅಸ್ತ್ರ ಸಿಕ್ಕಿದೆ. ಚಾರ್ಜ್ ಶೀಟೇ ಪ್ರಮುಖ ಅಸ್ತ್ರವಾಗಿ ಸಿಕ್ಕಿದೆ ಈಗ ಕಾಂಗ್ರೆಸ್ಗೆ. ಆಳಂದ ಕೇಸಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಬಿಜೆಪಿಯ ಸುಭಾಷ್ ಗುತ್ತೇದಾರ್ ವಿರುದ್ಧ ಆರೋಪ ಪಟ್ಟಿಯಲ್ಲಿ ಕೆಲವೊಂದು ಪ್ರಮುಖಾಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ರಾಮಲೀಲಾ ಮೈದಾನದಲ್ಲಿ ಇದು ಪ್ರಸ್ತಾಪ ಖಂಡಿತ ಇವತ್ತಾಗುತ್ತೆ. ಚುನಾವಣಾ ಆಯೋಗ ಬಿಜೆಪಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಭಾರೀ ಪ್ರತಿಭಟನೆಗೆ ರಾಹುಲ್ ಗಾಂಧಿ ಮುಂದಾಗಿದ್ದಾರೆ. ಇವತ್ತು ಯಾವೆಲ್ಲ ಅಂಶಗಳನ್ನ ಮತ್ತೆ ಮುನ್ನೆಲೆಗೆ ತರ್ತಾರೆ, ಚರ್ಚೆಗೆ ಇಡುತ್ತಾರೆ ಅನ್ನೋದು ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ರಾಜ್ಯದಿಂದಲೂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ಶಾಸಕರು, ಸಚಿವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ರಾಮಲೀಲಾ ಮೈದಾನದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಆಲ್ರೆಡಿ ಈಗ ಕಟೌಟ್ಗಳನ್ನ ಹಾಕಲಾಗಿದೆ ಪ್ರಮುಖ ನಾಯಕರದ್ದು. ಕಾಂಗ್ರೆಸ್ನ ಕಾರ್ಯಕರ್ತರು ನಿಧಾನವಾಗಿ ಬಂದು ಜಮಾವಣೆಗೊಳ್ತಾ ಇದ್ದಾರೆ. ರಾಜ್ಯದಿಂದ 1000 ನಾಯಕರು ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಈಗ ಕಾಂಗ್ರೆಸ್ ಇಂದ ಪ್ಲಾನ್ ಆಗಿದೆ. ಹಿಂದೆ ನಾವು ಸಾಕಷ್ಟು ಸುದ್ದಿಗೋಷ್ಠಿಗಳಲ್ಲಿ ರಾಹುಲ್ ಗಾಂಧಿ ಅವರು ಈ ವೋಟ್ ಚೋರಿ ವಿಷಯಕ್ಕೆ ಸಂಬಂಧಪಟ್ಟಂತೆ, ಮತಗಳ್ಳತನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಮತದಾರ ಹೆಸರು ಡಿಲೀಟ್ ಆಗಿರೋದು ಮತ್ತೆ ಚುನಾವಣಾ ಆಯೋಗದ ಮೇಲೂ ಕೂಡ ಒಂದಿಷ್ಟು ಗಂಭೀರ ಆರೋಪಗಳನ್ನ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಒಂದಿಷ್ಟು ವಿಷಯಗಳು, ಅಂಕಿ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದನ್ನ ನೋಡಿದ್ವಿ. ಈಗ ಆಳಂದ ವಿಷಯವಾಗಿ ಚಾರ್ಜ್ ಶೀಟ್ ಏನ್ ಸಲ್ಲಿಕೆ ಆಗಿದೆ, ಅದೊಂದು ಪ್ರಬಲ ಅಸ್ತ್ರ ಸಿಕ್ಕಂಗ್ ಆಗಿದೆ ಈ ಪ್ರತಿಭಟನೆಯ ಸಂದರ್ಭದಲ್ಲಿ. ಹಾಗಾಗಿ ಆ ವಿಷಯದ ಬಗ್ಗೆನೂ ಕೂಡ ಇವತ್ತು ಖಂಡಿತವಾಗ್ಲೂ ಪ್ರಸ್ತಾಪ ಆಗೇ ಆಗುತ್ತೆ. ವೋಟ್ ಚೋರಿ ಪ್ರತಿಭಟನೆ 2.0 ದೊಡ್ಡ ಮಟ್ಟದಲ್ಲಿ ರಾಮಲೀಲಾ ಮೈದಾನದಲ್ಲಿ ತಯಾರಿಗಳು ಆಗಿದೆ. ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾವಣೆ ಆಗ್ತಾ ಇದ್ದಾರೆ ರಾಮಲೀಲಾ ಮೈದಾನದಲ್ಲಿ. ಇನ್ನು ದೆಹಲಿಯಲ್ಲೇ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ಬೀಡು ಬಿಟ್ಟಿದ್ದಾರೆ. ನಮ್ಮ ರಾಜ್ಯದಿಂದಲೇ 1000 ನಾಯಕರು ದೆಹಲಿಯ ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಇವತ್ತು ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಕುರ್ಚಿ ಕದನ ಏನ್ ನಡೀತಾ ಇತ್ತು, ಈ ಮಧ್ಯದಲ್ಲೇ ವೋಟ್ ಚೋರಿ ಪ್ರೊಟೆಸ್ಟ್ ಒಂದು ನೆಪ. ಶಕ್ತಿ ಪ್ರದರ್ಶನಕ್ಕೆ ಉಭಯ ನಾಯಕರು ಅಂದ್ರೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ತಯಾರಿಗಳನ್ನು ಮಾಡಿಕೊಂಡೇ ಹೋಗಿದ್ದಾರೆ. ನಿನ್ನೆ ಡಿಸಿಎಂ ಇವತ್ತು ದೆಹಲಿಗೆ ಹೋಗಿದ್ದಾರೆ. ಸಿಎಂ, ಕೆಲ ಸಚಿವರು, ಶಾಸಕರ ಜೊತೆಯಲ್ಲಿ ದೆಹಲಿಗೆ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಇವತ್ತಿನ ಕಾಂಗ್ರೆಸ್ನ ಪ್ರತಿಭಟನೆ ಆದ್ಮೇಲೆ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನವನ್ನ ಪಡ್ತಾರೆ. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಒಂದು ವರದಿಯನ್ನ ಆಲ್ರೆಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಕೊಟ್ಟಿದ್ರು. ಸೊ ಇವತ್ತು ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆ ಕೇಳುವಂತ ಸಾಧ್ಯತೆಗಳಿದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ನಾಯಕತ್ವ ಬಿಕ್ಕಟ್ಟಿಗೆ ಸ್ಪಷ್ಟತೆಯನ್ನ ಕೇಳುವಂತ ಸಾಧ್ಯತೆ ಇದೆ. ಅಧಿವೇಶನದ ಬಳಿಕ ಸಂದೇಶ ರವಾನೆಗೆ ಮನವಿಯನ್ನ ಮಾಡಬಹುದು. ಒಟ್ಟಲ್ಲಿ ಇವತ್ತಿನ ಒಂದು ಭೇಟಿ ಏನಿದೆ, ದೆಹಲಿ ಭೇಟಿ ಇಬ್ಬರದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ವರಿಷ್ಠರು ಇವತ್ತೇ ಈ ಸಮಸ್ಯೆಯನ್ನ ಬಗೆಹರಿಸ್ತಾರ? ಮೊನ್ನೆ ಖರ್ಗೆ ಅವರು ಒಂದು ವರದಿಯನ್ನ ರೆಡಿ ಮಾಡ್ಕೊಂಡು ಹೋಗಿದ್ರು. ಇಲ್ಲಿ ಸಚಿವರು, ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ನಾಯಕತ್ವ ಬಿಕ್ಕಟ್ಟು ಬದಲಾವಣೆ ವಿಷಯವಾಗಿ ಅದನ್ನ ಸೋನಿಯಾ ಗಾಂಧಿ ಮುಂದೆ ಇಟ್ಟಿದ್ರು. ನೀವು ಮಧ್ಯಪ್ರವೇಶ ಮಾಡಬೇಕು ಅಂತಾನು ಕೇಳಿದ್ರು. ಆಯ್ತು, ನಾವು ಮಧ್ಯಪ್ರವೇಶ ಮಾಡೋಣ, ಸಮಸ್ಯೆಯನ್ನ ಬಗೆಹರಿಸೋಣ ಅಂತೇಳಿ ಸೋನಿಯಾ ಗಾಂಧಿ ಅವರು ಹೇಳಿದ್ರು. ಆದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಗೆ ಕಾಂಗ್ರೆಸ್ ನವದೆಹಲಿಯಲ್ಲಿ ಪ್ಲಾನ್ ಮಾಡಿರೋದ್ರಿಂದ ರಾಜ್ಯದ ನಾಯಕತ್ವ ಬಿಕ್ಕಟ್ಟಿನ ವಿಷಯವಾಗಿ ಸಿಎಂ ಕುರ್ಚಿ ಫೈಟ್ ಕುರಿತಾಗಿ ಇವತ್ತು ಚರ್ಚೆ ಮಾಡುವಂತ ಸಾಧ್ಯತೆ ತೀರಾ ಕಡಿಮೆ ಅನ್ನೋ ಮಾಹಿತಿನೂ ನ್ಯೂಸ್ 18ಗೆ ಲಭ್ಯವಾಗಿದೆ. ಇನ್ನು ಗದ್ದೆಗೆ ಗುದ್ದಾಟದ ಬಗ್ಗೆ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. ಪಕ್ಷದ ಸಂಘಟನೆ ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷೆ. ರಾಜ್ಯದ ಜನರು, ಈ ಭಾಗದ ಜನರು, ನಮ್ಮ ಶಾಸಕರು, ಸಾಕಷ್ಟು ಜನರು 90% ಅವರೆಲ್ಲರೂ ಕೂಡ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂಥೇಳಿ ಎಲ್ಲರೂ ಮನವಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಆಸೆ ಇದೆ. ನಾವು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮಾತ್ರ ನಮ್ಮ ಕನಸು.
ನಾವು ಆ ಕನಸನ್ನ ನೆನ್ಸು ಮಾಡ್ಕೋಬೇಕಷ್ಟೇ. ಅವ್ರು ಏನೇ ಹೇಳ್ಕೊಳ್ಳಿ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ 6ನೇ ತಾರೀಕು. 6-9 ಪ್ರಮಾಣವಚನ ಅವ್ರು ತಗೊಳ್ತಾರೆ ಅಂತ ಹೇಳಿದ್ರೆ ಮೊದಲಿಗೇ ನಾನು ಖುಷಿ ಪಡೋದ್ರಲ್ಲಿ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಖುಷಿ ಆಗೋದ್ರೆ ಮೊದಲನೇಗ ನಾನೇ CM ಕುರ್ಚಿ ಖಾಲಿಯಾದಾಗ ಬಂದರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀನಿ. ಸಂಕ್ರಾಂತಿ ಒಳಗಾಗೋದೇನು, ನಾಳೆ ವಾರ ಸೆಷನ್ ಇದೆ, ಅದರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲಿಗ. ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ, ಅವನಿಗೆ ಚಟ ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. 6ನೇ ತಾರೀಕು CM ಆಗ್ತಾರೆ DK ಶಿವಕುಮಾರ್ ಅಂತ ಹೇಳಿದ್ದಾರೆ ಸರ್. ಅವ್ನ ತಲೆ ಕೆಟ್ಟಿದೆ ಅಷ್ಟೇ. ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಇಷ್ಟು ದಿನ ನವೆಂಬರ್ ಕ್ರಾಂತಿ ಅಂತ ಮಾತಾಡ್ತಾ ಇದ್ರು, ನವೆಂಬರ್ನಲ್ಲಿ ಏನ್ ಕ್ರಾಂತಿನೂ ಆಗ್ಲಿಲ್ಲ, ಈಗ ಅದು ಪೋಸ್ಟ್ಪೋನ್ ಆಗಿದೆ. ಜನವರಿ 6 ಅಂತ ಹೇಳಿ DKಶಿ ಆಪ್ತರೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ಈ ಜನವರಿ 6 ಯಾರಿಗೆ ಲಕ್ ನಂಬರ್ ಆಗುತ್ತೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಇವತ್ತು ನವದೆಹಲಿಯಲ್ಲಿ ವೋಟ್ ಚೋರಿ ಪ್ರತಿಭಟನೆ ಒಂದು ನೆಪ ಆದ್ರೂ ಕೂಡ ಉಭಯ ನಾಯಕರು ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮುಂದೆ ನಾಯಕತ್ವದ ಬಿಕ್ಕಟ್ಟಿನ ವಿಷಯವಾಗಿ ಮಾತಾಡೋಕೆ ಅವಕಾಶ ಸಿಗುತ್ತಾ ಅನ್ನೋದು ಈಗಿನ ಕುತೂಹಲ. ಶರ್ಮಿತಾ ಶೆಟ್ಟಿ ಬಹಳ ಪ್ರಮುಖವಾಗಿ ಇವತ್ತು ವೋಟ್ ಚೋರಿ ಪ್ರತಿಭಟನೆ ಇರುವಂತಹ ಕಾರಣಕ್ಕಾಗಿ CM ಮತ್ತು DCM ಈಗಾಗಲೇ ನವದೆಹಲಿ ಇದ್ದಾರೆ. ಈ ಒಂದು ದೆಹಲಿಯ ಪ್ರವಾಸದ ವೇಳೆ ಇಬ್ಬರು ಕೂಡ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತ ಅಥವಾ ಅವರೊಂದಿಗೆ ಮಾತನಾಡುವಂತ ಸಾಧ್ಯತೆಗಳು, ಅಂದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕುರ್ಚಿ ಕದನದ ವಿಚಾರವಾಗಿ ಮಾತನಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದಾವೆ. ಆದರೂ ಸಹಿತ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ತಮ್ಮ ಆಪ್ತರ ಮೂಲಕವಾಗಿ ತಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳು ಅದನ್ನ ಹೇಳುವಂತ ಕೆಲಸವನ್ನು ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈಗಾಗಲೇ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದಂತೆ ಡಿಸೆಂಬರ್ 19ರ ನಂತರದಲ್ಲಿ ಹೈಕಮಾಂಡ್ ಇಬ್ಬರನ್ನು ಕೂಡ ಕರೆದು ಮಾತನಾಡುತ್ತೆ ಅನ್ನುವಂಥದ್ದು ಇದೆ. ಅದಕ್ಕೂ ಪೂರ್ವವಾಗಿ ಈಗಾಗಲೇ ಇಬ್ಬರು ನಾಯಕರು ದೆಹಲಿಯಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಒಂದೊಮ್ಮೆ ಸಮಯಾವಕಾಶ ಸಿಕ್ಕಿದ್ರೆ ಆ ಒಂದು ಸಮಯದಲ್ಲೇ ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಮಾಡೋದಕ್ಕೆ ಇಬ್ಬರು ಕೂಡ ಉತ್ಸುಕರಾಗಿದ್ದಾರೆ. ಈಗಾಗಲೇ DCM DK ಶಿವಕುಮಾರ್ ಅವರು ನಿನ್ನೆ ತೆರಳಿದ್ರು, ಆದರೆ ನಿನ್ನೆ ಅವರಿಗೆ ಯಾವುದೇ ನಾಯಕರ ಭೇಟಿ ಮಾಡೋದಕ್ಕೆ ಅವಕಾಶಗಳು ಸಿಕ್ಕಿರಲಿಲ್ಲ. ಇವತ್ತು ವೋಟ್ ಚೋರಿಯ ಪ್ರತಿಭಟನೆ ನಂತರದಲ್ಲಿ ಒಂದೊಮ್ಮೆ ರಾಹುಲ್ ಗಾಂಧಿ ಅವರನ್ನ ಅಥವಾ ಸೋನಿಯಾ ಗಾಂಧಿ ಅವರೊಂದಿಗೆ ಮಾತುಕತೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಆ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ಈಗಾಗಲೇ DCM DK ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದಾರೆ. ತಮ್ಮ ಬಲಾಬಲವನ್ನು ಕೂಡ ಪ್ರದರ್ಶನ ಮಾಡುವಂತ ಜೊತೆಗೆ DCM DK ಶಿವಕುಮಾರ್ ಅವರು ಇತ್ತೀಚೆಗೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಧಿವೇಶನ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಎದುರಾದಂತಹ ಒಂದಿಷ್ಟು ವಿದ್ಯಮಾನಗಳನ್ನ ಅಲ್ಲಿ ವಿವರಿಸುವಂತ ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಲಾಗ್ತದೆ. ಜೊತೆಗೆ CM ಸಿದ್ದರಾಮಯ್ಯವರು ಕೂಡ ಈ ಹಿಂದೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಅವಕಾಶವನ್ನ ಪಡೆದುಕೊಂಡಿದ್ರು. ಆದರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂದೇಶ ಬಂದ ನಂತರದಲ್ಲಿ ಆ ಒಂದು ಕ್ಯಾಬಿನೆಟ್ ರೀಶಫಲ್ ಮುಂದೂಡಲಾಗಿತ್ತು. ಇವತ್ತು ಮತ್ತೆ ಒಂದೊಮ್ಮೆ ರಾಹುಲ್ ಗಾಂಧಿ ಅವರೊಂದಿಗೆ ಮಾತುಕತೆ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಅವಕಾಶ ಕೊಡಿ ಅನ್ನುವಂಥ ಒಂದು ಮನವಿಯನ್ನು CM ಸಿದ್ದರಾಮಯ್ಯವರು ಇಡುವಂಥ ಸಾಧ್ಯತೆಯೂ ಕೂಡ ಇದೆ. ಜೊತೆಗೆ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ ಏನಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಕೂಡ ಇಬ್ಬರು ನಾಯಕರಿಗೆ ಯಾವುದೇ ವಿವರವಾದ ಸಭೆಯನ್ನು ಮಾಡದೆ ಒಂದು ಕಿವಿ ಮಾತನ್ನು ಹೇಳುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಅಧಿವೇಶನ ಮುಗಿಯುವವರೆಗೂ ಕೂಡ ನೀವು ಸೈಲೆಂಟ್ ಆಗಿರಿ, ನಿಮ್ಮ ಬಣದ ಶಾಸಕರಿಗೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕೆ ನೀವು ಅಂದರೆ ಹೇಳಿಕೆಗಳನ್ನ ಕೊಡದೇ ಇರೋ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ಪಕ್ಷದ ಸರ್ಕಾರ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು. ಜೊತೆಗೆ ಜನರಲ್ಲೂ ಕೂಡ ಬೇರೆ ರೀತಿಯ ಅಭಿಪ್ರಾಯಗಳು ಮೂಡಬಾರ್ದು. ಆ ಒಂದು ಕಾರಣಕ್ಕಾಗಿ ಡಿಸೆಂಬರ್ 19ರ ನಂತರದಲ್ಲಿ ನಾವು ಸಭೆಯನ್ನು ಆಯೋಜನೆ ಮಾಡ್ತೇವೆ, ಅಲ್ಲಿಯವರೆಗೂ ಸುಮ್ಮನಿರೋದಕ್ಕೆ ನೀವು ಹೇಳಿ ಅನ್ನುವಂಥ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟು ಕಳಿಸುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಒಂದೊಮ್ಮೆ ಇವತ್ತೇನಾದರೂ ಅವಕಾಶ ಸಿಕ್ಕದ್ದಾದಲ್ಲಿ CM ಮತ್ತು DCM ಇಬ್ಬರೂ ಕೂಡ ಈ ವಿಚಾರವನ್ನು, ಕುರ್ಚಿ ಕದನದ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಆದರೆ AICC ಮೂಲಗಳ ಪ್ರಕಾರ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅವಕಾಶವನ್ನು ಹೈಕಮಾಂಡ್ ನಾಯಕರು ಕೊಡೋದಿಲ್ಲ ಅನ್ನುವಂಥದ್ದು ಕೂಡ ಈಗಿರತಕ್ಕಂಥ ಮಾಹಿತಿ. ಶರ್ಮಿತಾ ಶೆಟ್ಟಿ. ಕಾರ್ತಿಕ್, ಇನ್ನೊಂದು ಪ್ರಮುಖ ವಿಷಯ ಅಂತಂದ್ರೆ ಈಗ ನಾಯಕತ್ವದ ಬಿಕ್ಕಟ್ಟಿನ ವಿಷಯವಾಗಿ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಒಂದು ಕಡೆ ಇಬ್ಬರನ್ನು ಕರೆಸಿ ಹೈಕಮಾಂಡ್ ಈ ಹಿಂದೆನೆ ಮಾತಾಡಿದಿದ್ರೆ ಎಲ್ಲ ಗೊಂದಲಕ್ಕೂ ಫುಲ್ ಸ್ಟಾಪ್ ಬೀಳ್ತಿತ್ತು ಅನ್ನೋ ಚರ್ಚೆ ಮಧ್ಯದಲ್ಲಿ ಹಂಗೇನಾದ್ರೂ ಆಗಿದ್ದಿದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಮುಜುಗರ ಆಗ್ತಾ ಇತ್ತು ಅಂತಾನೂ ಚರ್ಚೆಗಳಿದೆ. ಇಬ್ಬರನ್ನು ಕರೆಸಿದ್ರು, ಈ ನಾಯಕತ್ವದ ವಿಷಯವಾಗಿನೇ ಗೊಂದಲವನ್ನ ಬಗೆಹರಿಸೋಕೆ ಹೈಕಮಾಂಡ್ಗೆ ಆಗ್ಲಿಲ್ವಾ ಇಂಥ ಚರ್ಚೆಗಳು. ಹಾಗಾಗಿ ಇವತ್ತು ಈ ನಿಟ್ಟಿನಲ್ಲಿ ಮಾತುಕತೆ ಮಾಡುವಂತ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬರೋದು ತೀರಾ ಕಡಿಮೆ ಅಂತ ನೀವೇ ಹೇಳಿದ್ರಿಂದ ಯಾವಾಗ ಹಂಗಾದ್ರೆ ಏನ್ ಮೆಸೇಜ್ ಅನ್ನ ಯಾವಾಗ ಕೊಡಬಹುದು ಅನ್ನೋ ಕುತೂಹಲನೂ ಇದೆ ಹೈಕಮಾಂಡ್ ಉಭಯ ನಾಯಕರಿಗೆ.
ಶರ್ಮಿಳಾ ಶೆಟ್ಟಿ ಬಹಳ ಪ್ರಮುಖವಾಗಿ ಡಿಸೆಂಬರ್ 19ರ ನಂತರದಲ್ಲಿ ಅಧಿವೇಶನವೂ ಕೂಡ ಮುಗ್ದಿರುತ್ತೆ. ಆ ಸಂದರ್ಭದಲ್ಲಿ ಇಬ್ಬರು ನಾಯಕರನ್ನ ಕರೆಸಿ ಮಾತನಾಡ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಮಾಹಿತಿ. ಈಗಾಗಲೇ ಇದೇ ರೀತಿಯ ಕುರ್ಚಿ ಕದನದ ಬಿಕ್ಕಟ್ಟು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ್ತಲ್ಲ. ಈ ಹಿಂದೆಯೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯ ಸನ್ನಿವೇಶಗಳನ್ನ ಅವರು ಎದುರಿಸಿದ್ರು. ಅಂತ ಸಂದರ್ಭದಲ್ಲಿ ಆ ಒಂದು ಬಿಕ್ಕಟ್ಟನ್ನು ಸರಿಯಾಗಿ ಸರಿಪಡಿಸದೇ ಇರುವಂತಹ ಕಾರಣಕ್ಕಾಗಿ ಆ ಎರಡೂ ರಾಜ್ಯಗಳಲ್ಲಿ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಅಧಿಕಾರವನ್ನು ಕಾಂಗ್ರೆಸ್ ಕಳೆದುಕೊಳ್ಳಬೇಕಾಯಿತು. ಆ ಒಂದು ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಎಐಸಿಸಿ ವಹಿಸ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಸನ್ನಿವೇಶಗಳು ಮರುಕಳಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಸ್ಮೂತ್ ಆಗಿ ತೆಗೆದುಕೊಂಡು ಹೋಗಬೇಕು, ಇಬ್ಬರನ್ನು ಕೂಡ ಒಪ್ಪಿಸಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಇಬ್ಬರು ಒಪ್ಪಿಗೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿದಂತೆ ಕಾಣ್ತಾ ಇದೆ. ಅದಕ್ಕಾಗಿ ಅವರು ಸಾಕಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ತಾ ಇದ್ದಾರೆ. ತರಾತುರಿಯಲ್ಲಿ ಯಾವುದೇ ನಿರ್ಧಾರವನ್ನ ಸೂಚನೆಯನ್ನು ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ಮಾಡ್ತಾ ಇಲ್ಲ. ಈಗ ಡಿಸೆಂಬರ್ 19 ಮತ್ತು 20ಕ್ಕೆ ಒಂದೊಮ್ಮೆ ಹೈಕಮಾಂಡ್ ಈ ಇಬ್ಬರು ನಾಯಕರನ್ನ ಕರೆಸಿಕೊಂಡು ಮಾತನಾಡುವಂತ ಸಾಧ್ಯತೆ ಇರುವಂತ ಕಾರಣಕ್ಕಾಗಿ ಅವತ್ತೇ ಆ ಒಂದು ನಿರ್ಣಯವನ್ನ ಅಥವಾ ಒಂದು ಅಂತಿಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಯೂ ಕೂಡ ಇರುವಂತದ್ದು. ಈ ಹಿಂದೆ ಕೆಲ ದಿನಗಳ ಹಿಂದೆ ಸಂಸತ್ ಅಧಿವೇಶನಕ್ಕೂ ಮುನ್ನ ದಿನ ಏನು ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಒಂದು ಸಭೆಯನ್ನು ಮಾಡಲಾಯಿತು. ಆ ಒಂದು ಸಭೆಯ ವೇಳೆಯೂ ಕೂಡ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರ ಬಳಿ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ. ವೇಣುಗೋಪಾಲ್ ಅವರು ಕೂಡ ಅವತ್ತಿನ ಸಭೆಯಲ್ಲಿ ಉಪಸ್ಥಿತರಿದ್ದರು. ಈ ಎಲ್ಲ ಒಂದು ವಿಚಾರಗಳು, ಈ ರಾಜ್ಯದ ರಾಜಕೀಯ ವಿದ್ಯಮಾನಗಳು ಸೋನಿಯಾ ಗಾಂಧಿ ಅವರ ಗಮನಕ್ಕೂ ಇರುವಂತಹ ಕಾರಣಕ್ಕಾಗಿ ಸಿಎಂ ಮತ್ತು ಡಿಸಿಎಂ ಅವರ ಒಂದು ಕುರ್ಚಿ ಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಅಂತಿಮವಾದಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಏರ್ಪಡಿಸುವಂತ ಸಾಧ್ಯತೆಯೂ ಕೂಡ ಇರುವಂಥದ್ದು. ಅದು ಡಿಸೆಂಬರ್ 19 ಅಥವಾ 20ರ ನಂತರದಲ್ಲಿ ಇಬ್ಬರನ್ನು ಕೂಡ ಕರೆಸಿ ಮಾತನಾಡುವಂತ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಜೊತೆಗೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯ ಸನ್ನಿವೇಶಗಳು ಎದುರಾದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರದ ಕಾರಣಕ್ಕಾಗಿ ಅಲ್ಲಿ ಸರ್ಕಾರವನ್ನು ಕಳೆದುಕೊಳ್ಳಬೇಕಾದಂತಹ ಸಾಧ್ಯತೆ ಎದುರಾಗಿತ್ತು. ಜೊತೆಗೆ ಆ ರೀತಿಯ ಸನ್ನಿವೇಶಗಳು ಕರ್ನಾಟಕದಲ್ಲೂ ಕೂಡ ಎದುರಾಗಬಾರದು. ಹಾಗೆ ಸ್ಥಳೀಯ ಚುನಾವಣೆಗಳು ಕೂಡ ಈಗ ಮುಂಬರುವಂತ ಕಾರಣಕ್ಕಾಗಿ ಈ ರೀತಿಯ ಕುರ್ಚಿ ಕದನಗಳು ಸಂಬಂಧಪಟ್ಟಂತೆ ಇನ್ನಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆದರೆ ಮುಂದಿನ ಚುನಾವಣೆಗಳಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಈ ಎಲ್ಲ ವಿಚಾರಗಳನ್ನು ಕೂಡ ಗಮನಿಸಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಡಿಸೆಂಬರ್ ಅಂತ್ಯದೊಳಗಾಗಿ ಒಂದು ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಇವತ್ತಿನ ಒಟ್ಟೋಳಿ ಪ್ರತಿಭಟನೆ ಮುಗಿದ ಬಳಿಕ ಏನಾದರೂ ಅವಕಾಶ ಸಿಕ್ಕಿದ್ರೆ ಇಬ್ಬರು ನಾಯಕರಿಗೆ ಒಂದಿಷ್ಟು ಮನವಿಯನ್ನ ಅಥವಾ ಒಂದಿಷ್ಟು ಸೂಚನೆಯನ್ನು ಕೊಡುವಂತ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಶರ್ಮಿಳಾ ಶೆಟ್ಟಿ, ನೋಡೋಣ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಕಾರ್ತಿಕ್. ಲವರ್ಗೆ ಕೈ ಕೊಟ್ಟು ಮತ್ತೊಂದು ಮದುವೆ ಆಗಿದ್ದಾನೆ ಹುಡುಗ. ಮದುವೆ ಮಂಟಪಕ್ಕೆ ನುಗ್ಗಿ ಮೋಸ ಹೋದಂತ ಯುವತಿ ಗಲಾಟೆಯನ್ನ ಮಾಡಿದಾಳೆ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ. 10 ವರ್ಷದಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಇಬ್ರು, ಶರತ್ ಮತ್ತೆ ಅಶ್ವಿನಿ. ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳಿ ಶರತ್ ನನ್ಗೀಗ ಮೋಸ ಮಾಡಿದ್ದಾನೆ ಅಂತೇಳಿ ಅಶ್ವಿನಿ ಮದುವೆ ಮಂಟಪಕ್ಕೆ ನುಗ್ಗಿದ್ದಾರೆ. ಆ ಹುಡುಗಿಗೆ ಅನ್ಯಾಯ ಮಾಡಕ್ ನನಗೆ ಇಷ್ಟ ಇಲ್ಲ, ಆಕೆಗೆ ತಾಳಿ ಕಟ್ಟ ಆಗಿದೆ, ಈಗ ನನಗೂ ತಾಳಿ ಕಟ್ಟಬೇಕು ಅಂತ ಹೇಳಿ ಅಲ್ಲಿ ಪಟ್ಟು ಹಿಡಿದು ಕೂತಿದ್ದಾಳೆ. ಪೊಲೀಸರನ್ನು ಕೂಡ ಕರೆಸಿದ್ದಾರೆ. ಇವತ್ತು ಹಸೆಮಣೆ ಏರಿದ್ದಾಗಿದೆ. ಶರತ್ ಅಶ್ವಿನಿ ಬಂದು ಗೇರವ ಹಾಕಿದ್ದಾರೆ. ನನ್ನನ್ನು ಮದುವೆ ಆಗಬೇಕು ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ. ಪೊಲೀಸರಿಗೆ ಶರತ್ತು ದೂರು ಕೊಟ್ಟಿದ್ದಾರೆ ಮತ್ತೆ ಅಶ್ವಿನಿನೂ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ. ಕಲ್ಯಾಣ ಮಂಟಪದಲ್ಲಿ ಗಲಾಟೆಯನ್ನು ಅಶ್ವಿನಿ ಮುಂದುವರೆಸಿದ್ದಾರೆ. ಆ ಟೈಮ್ನಲ್ಲಿ ಪೊಲೀಸರು ಬಂದಿದ್ದಾರೆ. ನೊಂದ ಯುವತಿ ಅಶ್ವಿನಿಯನ್ನ ನಮ್ಮ ಪ್ರತಿನಿಧಿ ಯೋಗೀಶ್ ಮಾತನಾಡಿಸಿದ್ದಾರೆ. ಅವರೇನು ಆರೋಪಗಳನ್ನು ಮಾಡಿದ್ದಾರೆ ಕೇಳೋಣ. ಕಳೆದ 10 ವರ್ಷಗಳಿಂದ ಯುವತಿಯ ಜೊತೆಗೆ ಪ್ರೀತಿಯನ್ನು ಮಾಡಿ ಮದುವೆ ಆಗೋದಾಗಿ ನಂಬಿಸಿ ಯುವಕ ಮೋಸ ಮಾಡಿ ಮತ್ತೊಂದು ಯುವತಿಯ ಜೊತೆಗೆ ಏನು ಮದುವೆ ಆಗ್ತಾ ಇರ್ತೇನೆ ಎಂದು ಆರೋಪವನ್ನು ಮಾಡಿ ಈಗ ಯುವತಿ ಕಲ್ಯಾಣ ಮಂಟಪದಲ್ಲಿರ್ತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆಯಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ಏನು ಈಗ ನೊಂದಿರ್ತಕ್ಕಂಥ ಯುವತಿ ಅಶ್ವಿನಿ ಅವರ ಜೊತೆಗಿದ್ದೀವಿ. ಈಗ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಸರ್, ಅದು 10 ವರ್ಷದಿಂದ ಪರಿಚಯ ಸರ್. ಪ್ರೀತಿ ಮತ್ತು ಮದುವೆ ಮಾತುಕತೆ ಎಲ್ಲದೂ ಆಗೋಗಿದೆ. ಹಾಗೆ ಈತ ನಿನ್ನೆ ದಿನ ಶಾಸ್ತ್ರಗಳು ಎಲ್ಲ ನಡೆದಿದೆ ಅಂತ ನನಗೆ ಮೊನ್ನೆ ಮಾಹಿತಿ ಬರುತ್ತೆ. ಮೇಡಮ್, ಈಗ ಮದುವೆ ಆಗ್ತಾ ಇತ್ತು ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಮಾಹಿತಿ ಹೇಗೆ ತಿಳಿತು? ನನ್ನ ಒಂದು ಸೋಕಾಲ್ಡ್ ಯಾವುದೋ ಒಂದು ಫ್ರೆಂಡ್ ಸರ್ಕಲಿಂದ ಒಂದು ಬರುತ್ತೆ ಮಾಹಿತಿ, ನನಗೆ ಬರುತ್ತೆ. ಅದು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ಈ ಥರ ಅನುಮಾನ ಇದೆ ಅಂತ ಒಂದು ಮಾಹಿತಿ ಬರುತ್ತೆ. ನಿಮಗೆ ಮತ್ತು ಈ ಒಂದು ಶರತ್ ಅವರಿಗೆ ಯಾವಾಗಿಂದ ಪರಿಚಯ ಮತ್ತು ಯಾವ ರೀತಿಯಲ್ಲಿ ಈ ಪರಿಚಯ ಆಗಿತ್ತು ಮೇಡಮ್? ಸರ್, 2013ರಿಂದ ಪರಿಚಯ ಇಲ್ಲಿವರೆಗೂ. ಮದುವೆ ಎಲ್ಲ ಲವರ್ಸ್ ಹೇಗಿರ್ತಾರೆ ಅದೇ ರೀತಿ ಇತ್ತು. ನಮ್ಮ ತಾಯಿ ತಂದೆ ಜೊತೆ ಮಾತಾಡಿದಾಗ ಅದಕ್ಕೂ ಮುಂದಿನ ಹಂತಕ್ಕೆ ನಾವು ಹೋಗಿ ಎಲ್ಲ ರೀತಿಯಲ್ಲೂ ಇಂಟಿಮೇಟ್ ಆಗಿ ಇದ್ದಿದ್ದು ಸಹಜ. ಹಾಗಾಗಿ ಅದಕ್ಕೂ ಮೆಡಿಕಲ್ ಕೂಡ ಆಗಿದೆ. ಅದನ್ನು ರಿಪೋರ್ಟ್ ಕೂಡ ನಾನು ಸಬ್ಮಿಟ್ ಮಾಡಿದ್ದೀನಿ. ಮೇಡಮ್, ಈ ಹಿಂದೆ ಕೂಡ ಇವರಿಗೆ ಮದುವೆ ಆಗಿತ್ತು ಅಂತ ಹೇಳಿದ್ರಿ ಮೇಡಮ್. ಆ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತಂದಿರಲಿಲ್ವ ಮೇಡಮ್ ಮೊದಲೇ ಮದುವೆ ಆಗೋದು? ಸರ್, ಅವ್ರ ಮದುವೆ ಆಗಿರೋ ವಿಷಯನ ಮುಚ್ಚಿಟ್ಟು
ನನ್ನ ಹತ್ರ ಮದುವೆ ಆಗ್ತೀನಿ ಅಂತ ಮಾತುಕತೆ ಮಾಡಿದ್ದು. ಆದರೆ 2015ರಿಂದ ಇವ್ರು ಪ್ರೀತಿ ಮಾಡ್ತಾರಲ್ಲ ನನ್ನನ್ನು, ಆಗ ಇವ್ರಿಗೆ ಮದುವೆ ಆಗಿರಲ್ಲ. 2018ಕ್ಕೆ ಇವ್ರು ಮದುವೆ ಆಗುತ್ತೆ. ಅದಕ್ಕೆ ಮುಂಚೆ 2015ರಲ್ಲಿ ಒಂದು ವರ್ಷ ನನ್ನ ಜೊತೆ ಇದ್ದು 2016ಕ್ಕೆ ದುಬೈಗೆ ಹೋಗ್ತೀನಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ಟು ಇವರು ಹೋಗಿ 2018ಕ್ಕೆ ಯುವತಿ ಜೊತೆ ಮದುವೆ ಆಗ್ತಾರೆ. ಮತ್ತು ಅವ್ರ ಜೊತೆ ಬಳುವೆ ಮಾಡೋಕ್ಕಾಗ್ದಲೆ 2023ಕ್ಕೆ ಮತ್ತೆ ಬಂದು ನನಗೆ ರೀಕನೆಕ್ಟ್ ಆಗಿ ರಿಯೂನಿಯನ್ ಆಗಿ ನಾವು ಜೊತೆಲಿರ್ತೀವಿ. ಆವಾಗ ಇನ್ನೂ ಬಾಂಡಿಂಗ್ ಸ್ಟ್ರಾಂಗ್ ಆಗಿ ಮನೆಗೆ ಬಂದು ಮಾತುಕತೆ ಮಾಡಿ ನನಗೆ ಬಂದಂಥ ಸಂಬಂಧಗಳನ್ನೆಲ್ಲ ತಪ್ಪಿಸ್ತಾರೆ ಸರ್. ಈಗಾಗಲೇ ನೀವು ಬರೋದ್ರೊಳಗಡೆ ಈಗ ಇಲ್ಲಿ ಮದುವೆ ಆಗಿತ್ತು. ತಾವು ಈಗ ಯಾಕಂತಂದರೆ ತಾವು ಒಂದು ಹೆಣ್ಣಿದ್ದೀರಿ, ಇನ್ನೊಂದು ಹೆಣ್ಣಿನ ಮದುವೆ ಆಗಿದೆ. ಸೊ ನೀವೀಗ ಏನಿದು ಮಾಡ್ತಾರೆ ಸರ್? ಒಂದು ಹೆಣ್ಣು ಅಂತ ಆತ ಯೋಚನೆ ಮಾಡಬೇಕಿತ್ತು. ಈಗ ಆತ ಏನು ಮದುವೆ ಆಗಿದ್ದಾನೆ, ಆಕೆಗೆ ನನ್ನ ಅನ್ಯಾಯ ಆಗಬೇಕು ಅಂತ ಕೇಳಲ್ಲ. ಅವಳ ಜೊತೆ ಮದುವೆ ಆಗಿದೆ, ನೀನು ಹೆಂಗಾರು ಇರು, ನನ್ನ ಜೀವನನ ಕರೆಕ್ಷನ್ ಮಾಡಿ ಹೋಗು, ನನಗೆ ಒಂದು ತಾಳಿ ಕಟ್ಟಿಬಿಟ್ಟು ನೀನು ನ್ಯಾಯ ಕೊಟ್ಟು ಹೋಗು. ನೀನು ಬೇಕಾದ್ರೆ ಅವ್ರ ಜೊತೆನೇ ಜೀವನ ಮಾಡ್ತೀಯ, ಅದಕ್ಕೆ ನಾನು ಕ್ವಶನ್ ಮಾಡಲ್ಲ. ಆಕೆಗೆ ವಿರೋಧನೂ ನಾನು ವ್ಯಕ್ತಪಡಿಸಲ್ಲ. ನನಗೆ ಈಗ ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಅವ್ರ ಜೊತೆ ಜೀವನ ನಡೆಸೋಕ್ಕೆ ಸಾಧ್ಯ ಆಗಲ್ಲ. ನನ್ನ ಲೈಫ್ ಆಲ್ರೆಡಿ ಸ್ಪಾಯ್ಲ್ ಆಗೋಗಿದೆ. ತಾಳಿ ಕಟ್ಟಿ ಒಂದು ನ್ಯಾಯಯುತವಾಗಿ ಗೌರವವಾಗಿ ಸಮಾಜದಲ್ಲಿ ಬದುಕೋಕ್ಕೆ ದಾರಿ ಮಾಡಬೇಕಂತ ಕೇಳಿ. ಎಸ್, ಇವಿಷ್ಟು ಏನು ನೊಂದಿರ್ತಕ್ಕಂಥ ಯುವತಿ ಅಶ್ವಿನಿಯ ಮಾತಾಗಿರ್ತಕ್ಕಂಥದ್ದು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಹೆಸರಿಗೆ ಹೈಟೆಕ್ ಆಸ್ಪತ್ರೆ, ಅತ್ಯಾಧುನಿಕ ವ್ಯವಸ್ಥೆ. 2 ವರ್ಷಗಳಿಂದ ಧೂಳು ಹಿಡಿತಾ ಇದೆ ಆಸ್ಪತ್ರೆ ನಿರ್ಮಾಣ ಪೂರ್ತಿಯಾಗಿದೆ, ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ. 2 ವರ್ಷ ಆಗಿದೆ. ಸುತ್ತಮುತ್ತಲು 30ಕ್ಕೂ ಅಧಿಕ ಗ್ರಾಮಗಳಿಗೆ ಉಪಯೋಗ ಆಗುತ್ತೆ ಈ ಆಸ್ಪತ್ರೆಯಿಂದ. ಆದರೆ ಆಸ್ಪತ್ರೆ ನಿರ್ಮಾಣ ಪೂರ್ತಿಯಾದರೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಒಂದಲ್ಲ ಎರಡಲ್ಲ 9 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಆಸ್ಪತ್ರೆ. ಚಿತ್ರದುರ್ಗ ಜಿಲ್ಲೆಯ ದೊಡ್ಡ ಉಳ್ಳಾರ್ತಿ ಆಸ್ಪತ್ರೆಯ ಸ್ಥಿತಿ ಇದು. ಮೊಳಕಾಲ್ಮೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುತ್ತೆ ಈ ದೊಡ್ಡ ಉಳ್ಳಾರ್ತಿ. ಸುಸಜ್ಜಿತ ಆಸ್ಪತ್ರೆ ಇದೆ, ಆದರೆ ಜನರಿಗೆ ಉಪಯೋಗಕ್ಕೆ ಅದು ಬರ್ತಾ ಇಲ್ಲ. ಸುತ್ತಮುತ್ತಲಿನ 35ಕ್ಕೂ ಅಧಿಕ ಹಳ್ಳಿಗಳಿಗೆ ಈಗ ಸಂಕಷ್ಟ ಎದುರಾಗಿದೆ. ಹೊಸ ಕಟ್ಟಡದಲ್ಲಿ ಪೀಠೋಪಕರಣಗಳು ಹಾಳಾಗ್ತಾ ಇದೆ. ಹೊಸ ವೈದ್ಯಕೀಯ ಉಪಕರಣಗಳಿದೆ, ಅದು ಕೂಡ ಹಾಳಾಗ್ತಾ ಇದೆ. ಯೂಸ್ ಮಾಡಿಲ್ಲ ಅಂದ್ರೆ ಹಾಳಾಗೋಗ್ತದೆ. ಕೂಡಲೇ ಉದ್ಘಾಟನೆ ಮಾಡಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ PHC ಇತ್ತು, ಈಗ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಮಾಡಿದ್ದಾರೆ. ಅಂದ್ರೆ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಅದೆಲ್ಲವೂ ಸಂತೋಷದ ವಿಷಯನೇ. ಇನ್ನಷ್ಟು ಫೆಸಿಲಿಟಿ ಜನರಿಗೆ ಸಿಗಲಿ ಅಂತ ಹೇಳಿ ಅತ್ಯಾಧುನಿಕ ಸಲಕರಣೆಗಳನ್ನ ಅಲ್ಲಿ ಹಾಕಿದ್ದಾರೆ. ಪೀಠೋಪಕರಣಗಳು ಕೂಡ ಇದೆ. ಹೈಟೆಕ್ ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ. ಮುಂಚೆ PHC ಇತ್ತು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು, ಮೇಲ್ದರ್ಜೆಗೆ ಏರಿಸಿದ್ದಾರೆ. ಈಗ ಸಮುದಾಯ ಆರೋಗ್ಯ ಕೇಂದ್ರ ಮಾಡಿದ್ದಾರೆ. ಆದರೆ 2 ವರ್ಷ ಆಗಿದೆ ಕಟ್ಟಡ ನಿರ್ಮಾಣ ಆಗಿ, ಬೇಕಾದಂತ ಫೆಸಿಲಿಟೀಸೂ ಬಂದಿದೆ, ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಪಂಚಾಯಿತಿದು ಮಟ್ಟದಲ್ಲಿ ಈ ಒಂದು ಸಾರ್ವಜನಿಕ ಸಮುದಾಯ ಆರೋಗ್ಯ ಕೇಂದ್ರ ಆಗಿದೆ. ಸುಮಾರು 2-3 ವರ್ಷ ಆಗಿ ಇದುವರೆಗೂ ಅದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಭಾಳ ವಿಳಂಬ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ಧೂಳು ಕೂತ್ಕೊಂಡ್ಬಿಟ್ಟಿದೆ. ಇಲ್ಲೆಲ್ಲ ಪರೆ ಕೂತ್ಕೊಂಡು ಎಲ್ಲ ಗ್ಲಾಸ್ಗಳು ಎಲ್ಲ ಒಡೆದಾಕ್ತಿದ್ದಾರೆ. ಇದು ಕುಡುಕರ ಅಡ್ಡೆ ಆಗಿ ಹೋಗ್ಬಿಟ್ಟಿದೆ ಇಲ್ಲಿ. ಹಾಗಾಗಿಬಿಟ್ಟು ಇದನ್ನು ಆದಷ್ಟು ಬೇಗ ಮಾಡಿಕೊಡ್ತಾರಂತ ಇಲ್ಲಿ ಸುಮಾರು 30-40 ಹಳ್ಳಿಗಳು ಇಲ್ಲಿಗೆ ಸೇರ್ತವೆ. ನಮ್ಮ ದೊಡ್ಡೋಳಾರ್ತಿ ಅಂದರೆ ಒಂದು ಹೃದಯ ಭಾಗ ಇತ್ತು. ಈ ಬಗ್ಗೆ ಮಾತಾಡೋದಕ್ಕೆ DHO ಆಗಿರುವಂತಹ ರೇಣು ಪ್ರಸಾದ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್, ಈಗ ಸಮಸ್ಯೆ ಏನು? 2 ವರ್ಷ ಆಗಿದೆ, ಆದರೆ ಉದ್ಘಾಟನೆ ಮಾತ್ರ ಆಗ್ತಿಲ್ಲ. ಏನ್ ಸಮಸ್ಯೆ? ಈಗ ಅದು ಕಂಪ್ಲೀಟ್ ಆಗಿದೆ ಬಿಲ್ಡಿಂಗು. ಅದಕ್ಕೆ ನಮಗೆ ಹ್ಯೂಮನ್ ರಿಸೋರ್ಸ್ HR ನಮಗೆ ಸ್ಟೇಟ್ ಇಂದ ಕೊಡಬೇಕು. ಅದು ಈಗ ಅಪ್ಗ್ರೇಡ್ ಆಗಿದೆ ಆಸ್ಪತ್ರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದು ಮೊದಲು 24/7 PHC ಇತ್ತು. ಅದನ್ನ ಇತ್ತೀಚೆಗೆ ಅಪ್ಗ್ರೇಡ್ ಮಾಡಿದ. ಅದಕ್ಕೆ ಗೈನಕಾಲಜಿಸ್ಟು ಮತ್ತೆ ಅನಸ್ಥೆಟಿಸ್ಟು ಮತ್ತೆ ಪೀಡಿಯಾಟ್ರಿಷಿಯನ್, ಒಬ್ರು ಸೀನಿಯರ್ ಮೆಡಿಕಲ್ ಆಫೀಸರ್ ಮತ್ತೆ ಒಬ್ರು ಡೆಂಟಿಸ್ಟ್, ಇಷ್ಟು ಜನ ಬರ್ಬೇಕಾಗಿದೆ. ಬಿಲ್ಡಿಂಗ್ ರೆಡಿ ಆಗಿದೆ. ಆಮೇಲೆ ನಾವು ಮಾನ್ಯ ಶಾಸಕರ ಹತ್ರನು ಕೇಳಿದೀವಿ. ಅವರು ಈಗ ಸದ್ಯದಲ್ಲೇ ಒಂದು ಡೇಟ್ ಕೊಟ್ಟು ಮಾಡ್ತೀವಿ ಅಂತಾನು ಹೇಳಿದಾರೆ. ನಾನು ಲಾಸ್ಟ್ ವೀಕ್ ಅವ್ರ ಹತ್ರ ಮಾತಾಡಿದಾಗ ಆ ತರ ಹೇಳಿದ್ದಾರೆ. ಈಗ ಅದೊಂದು ಇದಾಗಬೇಕು. ಮತ್ತೆ ನನಗೆ ಹ್ಯೂಮನ್ ರಿಸೋರ್ಸ್ ಬೇಕು. ಅಲ್ಲಿಗೆ ಇವರು ವೈದ್ಯಾಧಿಕಾರಿಗಳು, ತಜ್ಞ ವೈದ್ಯರದು ಎಲ್ಲದೂ ಬೇಕಾಗಿದೆ. ಅದು ಬಂದ್ರೆ ಅದು 24/7 ಇಂದ ಅಪ್ಗ್ರೇಡ್ ಆಗಿ PHC ಸ್ಟೇಟಸ್ ಅಲ್ಲಿ ಫಂಕ್ಷನಲ್ CHC ಆಗಿ ಕೆಲಸ ಮಾಡುತ್ತದೆ. ಈಗ ನೀವ್ ಹೇಳಿದ್ದು ಮ್ಯಾನ್ ಪವರ್ ಪ್ರಾಬ್ಲಮ್ ಇದೆ, ಅಲ್ಲಿ ತಜ್ಞ ವೈದ್ಯರು ಬೇಕಾಗಿದ್ದಾರೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ ಅಂತ. ಬಟ್ ಅದಕ್ಕೆ 2 ವರ್ಷ ಬೇಕಾ? ಈಗ ಸಾರ್ವಜನಿಕರು ಹೇಳ್ತಿರೋದು 2 ವರ್ಷ ಆಗಿದೆ ಕಂಪ್ಲೀಟ್ ಆಗಿ. 2 ವರ್ಷ ಆಗಿಲ್ಲ. ಈಗ ಒಂದು 2-3 ಮಂತ್ಸ್ ಆಗಿದೆ ಕಂಪ್ಲೀಟ್ ಆಗಿ. ಅದು ಹ್ಯಾಂಡ್ ಓವರ್ ಆಗ್ಬಿಟ್ಟು.
ಈಗ ಅಷ್ಟೊಂದು ಆಗಿದೆ. ಒಂದ್ ಪಿಕ್ಚರ್ ಇರುತ್ತಲ್ವಾ, ಇವಾಗ ಇಂತಿಷ್ಟು ದಿನ ಕಂಪ್ಲೀಟ್ ಆಗುತ್ತೆ, ನಾವು ತುರ್ತಾಗಿ ಅದನ್ನ ಉದ್ಘಾಟನೆ ಮಾಡಬೇಕು, ಅಷ್ಟೊತ್ತಿಗೆ ನಾವು ಮ್ಯಾನ್ ಪವರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ಬೇಕು ಅಂತ. ಆ ಪ್ಲಾನ್ ಯಾಕೆ ಪ್ರಾಪರ್ ಆಗಿಲ್ಲ ಡಾಕ್ಟರ್? ಅದು ಸ್ಟೇಟ್ ಇಂದ ನಾವು ಎಲ್ಲ ಬರ್ಕೊಂಡಿದೀವಿ ಮೇಡಮ್. ನಮ್ದು ಆ ಬಿಲ್ಡಿಂಗ್ಸ್ ಎಲ್ಲ ಏನು 90% ಆದಾಗ ನಾವು ಹ್ಯೂಮನ್ ರಿಸೋರ್ಸ್ಗೆ ನಾವು ಏನ್ ಬರೀಬೇಕು ಅದನ್ನೆಲ್ಲ ನಾವು ಬರ್ದಾಗಿದೆ ಮೇಡಮ್. ಈಗ ಅಲ್ಲಿಂದ ಆಗ್ಬೇಕು ಮೇಡಮ್. ಅದು ಇನ್ನು ಎಷ್ಟು ದಿನ ಬೇಕಾಗುತ್ತೆ? ಇನ್ನೆಷ್ಟು ದಿನ ಬೇಕಾಗುತ್ತೆ ನಿಮ್ ಪ್ರಕಾರನೇ ಮೇಡಮ್? ಇನ್ನೊಂದು ಈಗ ಅದೇ ಹಾಸ್ಪಿಟಲ್ ಉದ್ಘಾಟನೆ ಆಗುತ್ತೆ, ಈಗ ಮ್ಯಾನ್ ಪವರ್ ಕೊಡ್ತಾರೆ ಮೇಡಮ್, ಈಗ ಶಾರ್ಟ್ಲಿ ಕೊಡ್ತಾರೆ. ಕೊಟ್ಟ ತಕ್ಷಣ ಅಲ್ಲ, ಅಂದಾಜ್ ಎಷ್ಟು ದಿನ ಬೇಕು? ಈಗ 35 ಹಳ್ಳಿ ಜನ ಕಾಯ್ತಾ ಇದಾರೆ, ನೀವು ಮೇಲ್ದರ್ಜೆಗೆ ಏರಿಸಿದಿರಾ, ಖುಷಿ ಮೇಡಮ್. ಅದು ಮೇಡಮ್ 35 ಹಳ್ಳಿಗಳು ಕವರ್ ಆಗುತ್ತೆ ಮೇಡಮ್. ಬಟ್ ಸರ್ವಿಸಸ್ ಎಲ್ಲೂ ಅದು PHC ಮಟ್ಟದಲ್ಲಿ ಏನ್ ಸಿಗಬೇಕೋ ಎಲ್ಲ ಸರ್ವಿಸಸ್ ಸಿಗ್ತಾ ಇದೆ. ಈಗ ತಜ್ಞ ವೈದ್ಯರು ಬಂದು ಜನ ಕೇಳ್ತಿರೋದು ಈ ಬಿಲ್ಡಿಂಗ್ ಅಲ್ಲಿ ನಮಗೆ ಸರ್ವಿಸ್ ಕೊಡಿ ಅಂತ. ಆಗುತ್ತೆ ಮೇಡಮ್. ಇನ್ನೊಂದು ಈ ಮಂತ್ ಎಂಡ್ ಒಳಗಡೆ ಆಗ್ಬೋದು ಮೇಡಮ್. ನಮಗೆ ನಾವು ಕೇಳ್ಕೊಂಡಿದೀವಿ, ಇದು ಮಾನವ ಸಂಪನ್ಮೂಲ ವೈದ್ಯಾಧಿಕಾರಿಗಳು ಇವನ್ನೆಲ್ಲ ಕೊಡಿ ಅಂತ. ಆಗುತ್ತೆ ಮೇಡಮ್. ಒಟ್ನಲ್ಲಿ ಹೊಸ ವರ್ಷದೊಳಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಬಿಲ್ಡಿಂಗ್ ಇನಾಗ್ರೇಷನ್ ಅಲ್ವಾ? ಹೌದು ಮಾಡ್ಬೋದು ಮೇಡಮ್. ಖಂಡಿತ ಫಾಲೋ ಅಪ್ ಮಾಡ್ತೀವಿ ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ